ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ರುಚಿಯಾದ ಜಿಲೇಬಿನ ಮಾಡೋದು ಹೆಂಗಂತ ನೋಡ್ಕೊಂಬರಂಬರ್ರಿ. ಮೊದಲಿಗೆ ಮೈದಾ ಹಿಟ್ಟದ್ರಿ, ಇದು ಮೊಸರು ಹೆಚ್ಚಿಗೆ ಹುಳಿ ಇರ್ಬೇಕ್ರಿ, ಅಂದ್ರೆ ಚಂದ ಅತ್ತಾವ್ರಿ. ಸಕ್ರೆ ರೀ, ಪಾಕ ಮಾಡ್ಕೊಳಕ್ಕೆ ಸಕ್ರೆ ಮತ್ತು ಕಲರ್ ಸಲುವಾಗಿ ಇದು ಕಲರ್ ಅದ ನೋಡ್ರಿ. ಬೇಕಾದ್ರೆ ಹಾಕೋಬೋದ್ರಿ, ಇಲ್ಲ ಸ್ಕಿಪ್ ಮಾಡ್ಬೋದ್ರಿ. ಇದು ಸೋಡಾ ರೀ, ಅಡುಗೆ ಸೋಡಾ. ಈಗ ಹೆಂಗೆ ಮಾಡೋದಂತ ನೋಡಂಬರ್ರಿ. ಮೊದಲ ಮೈದಾ ಹಿಟ್ಟದ ರೀ, ಅದಕ್ಕೆ ಮೊಸರು ಹಾಕೊಳತ್ತಿ ನೋಡ್ರಿ. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಮೊಸರು ಹಾಕೊಳತ್ತಿ ನೋಡ್ರಿ. ಈಗ ಅಡುಗೆ ಸೋಡಾ ಹಾಕೊಂಡಿ ನೋಡ್ರಿ. ಇಷ್ಟೇ ಹಾಕೊಂಡು ಮಾಡ್ಬೋದ್ರಿ. ಬೇಕಾದ್ರೆ ಕಲರ್ ಬೇಕಂದ್ರೆ ಹಾಕೊಳತ್ತಿ ನೋಡ್ರಿ. ಕಲರ್ ಹಾಕ್ಕೊಂಡು ಈಗ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪನೂ ಗಂಟಿರ್ಬಿಡ್ದೆ ಆ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ಹಾಕ್ಕೊಳತ್ತಿ ನೋಡ್ರಿ. ಇಲ್ಲಿ ನೋಡ್ಕೊಂಡು ನೀರು ಹಾಕೋರಿ. ನಾವು ಎಷ್ಟು ಚಂದ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚಂದ ಜಿಲೇಬಿ ಬರ್ತಾವ್ರಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸ್ವೀಟ್ ಅಂಗಡಿಗೆ ಹೋಗೋ ಅಗತ್ಯನೇ ಇಲ್ಲ ನೋಡ್ರಿ. ಈ ಥರ ಮನ್ಯಾಗ ಮಾಡ್ಕೊಂಡ್ರಿ ಅಂದ್ರೆ ನೀವು ಈ ಥರ ಮಾಡಿ ನೋಡ್ರಿ, ಹೆಂಗೆ ಬಂದಾವಂತ ತಿಳಿಸ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪನೂ ಗಂಟಿರ್ಬಾರ್ದ್ರಿ, ಒಟ್ಟು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ದೋಸೆ ಹಿಟ್ಟಿನ ಥರ ಆಗ್ಬೇಕ್ರಿ. ಇದು ಮ್ಯಾಕ್ ಎತ್ತದ್ರೆ ಒಟ್ಟು ಕಡಿಬಿಡ್ದ್ರಿ ಹಿಟ್ಟು. ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಈ ಥರ ಬರ್ಬೇಕ್ರಿ. ಹಿಂಗೆ ಮ್ಯಾಕ್ ಎತ್ತರೆ ಬೀಳ್ಬೇಕ್ರಿ ಸರ್ರ ಅಂತ ತಾನೆ. ಒಟ್ಟು ಹಿಂಗೆ ಕಡ್ದು ಬೀಳ್ಬಾರ್ದ್ರಿ ಹಿಟ್ಟು. ಈ ಹದದ ಕಲಿಸ್ಕೋಬೇಕ್ರಿ. ಹಿಂಗೆ ಮಾಡ್ಕೊಂಡ್ರಿ ಅಂದರೆ ಜಿಲೇಬಿ ಬರ್ತಾವ್ರಿ. ಇವು ಹಿಂಗೆ ಕಡಿಯೋ ಥರ ಸ್ವಲ್ಪ ಕಲಿಸ್ಕೊಂಡ್ಬಿಟ್ರೆ ಜಿಲೇಬಿ ಚಂದ ಬರಲ್ರಿ. ಇಲ್ಲಿ ನೋಡ್ರಿ, ಎಷ್ಟು ಚಂದ ಕಲಿಸ್ಕೊಂಡ್ರಿ. ಎಷ್ಟು ಕಲಿಸ್ತೀರಿ ಅಷ್ಟು ಚಂದ ಆಗ್ತದ್ರಿ. ಈಗ ಇದ್ರ ಹಾಕ್ಕೋತೀನಿ ನೋಡ್ರಿ. ಇದು ಸಾಸ್ ಡಬ್ಬಿ ಅದ ರೀ. ಬೇಕಾದ್ರೆ ಹಾಲಿನ ಪ್ಯಾಕೆಟು ಎಣ್ಣೆ ಪ್ಯಾಕೆಟ್ನಾಗೂ ಹಾಕೊಂಡು ಮಾಡ್ತಾರೆ. ಅದು ನಮ್ಮಲ್ಲಿ ಇದು ಡಬ್ಬಿ ಅದ ರೀ. ಇಲ್ದವರು ಹಾಲಿನ ಪ್ಯಾಕೆಟು ಎಣ್ಣೆ ಪ್ಯಾಕೆಟ್ನಾಗ ಹಾಕ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಬೋದ್ರಿ. ಡಬ್ಬಿ ಅದ ರೀ, ಸಾಸ್ ಡಬ್ಬಿದಾಗ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಅಲ್ಲಿ ನೋಡ್ರಿ, ಇಷ್ಟ ಆಗ್ಯದ ನೋಡ್ರಿ ಹಿಟ್ಟು. ಇದು ಮುಚ್ಕೊಳತ್ತೀನಿ ನೋಡ್ರಿ. ಈಗ ಎಣ್ಣೆ ಗರಮ್ಗೆ ಇಟ್ಕೊಂಡೀನಿ ರೀ. ಎಣ್ಣೆ ಕಾಯ್ದದ್ರಿ. ಇಲ್ಲಿ ನೋಡ್ರಿ, ಅಷ್ಟು ಚಂದ ಹಾಕ್ಕೊಳತ್ತೆ ನೋಡ್ರಿ. ಹೊಂಟಾವ ನೋಡ್ರಿ. ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಆಗ್ತಾವ್ರಿ. ಒಟ್ಟು ಹಿಟ್ಟು ಕಡ್ದು ಬೀಳ್ಬಾರ್ದ್ರಿ. ಇಲ್ಲಿ ನೋಡ್ರಿ, ಕಡಿಲತ್ತಿಲ್ಲ ನೋಡ್ರಿ ನನ್ನ ಹಿಟ್ಟು. ಏನು ಹಿಂಗೆ ಶೇಪ್ ಬರ್ಬೇಕಂತ ಏನಿಲ್ಲ ರೀ, ಹೆಂಗೆ ಮಾಡ್ಬೋದ್ರಿ. ನೋಡ್ರಿ, ಎಷ್ಟು ಚಂದ ಕಾಣತ್ತಾವ ನೋಡ್ರಿ. ಇಷ್ಟು ರೆಡಿ ಆಗ್ಯಾವ ನೋಡ್ರಿ. ಈಗ ಇವು ರೆಡಿ ಮಾಡಿಟ್ಕೊಂಡು ಆಮೇಲೆ ಪಾಕ ಮಾಡ್ಕೊಂಬಂದ್ರಿ. ಇಲ್ಲಿ ನೋಡ್ರಿ, ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿನಿ ರೀ.
ಇದಕ್ಕೆ ಪಾಕ ಜರ ಗಟ್ಟಿ ಬೇಕು ರೀ. 1 ಬಟ್ಲೆ ಸಕ್ರೆಗೆ 1 ಬಟ್ಲೆಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೋತೀನಿ ರೀ ನೀರು. ಸಕ್ರೆನೇ ಹೆಚ್ಚಿರ್ಬೇಕು ರೀ, ನೀರು ಕಮ್ಮಿ ಆಗ್ಬೇಕು ರೀ. ನೋಡಿರಿ ಹಾಕ್ಕೊಂಡು ಈಗ ಗ್ಯಾಸ್ ಮೇಲೆ ಇಟ್ಕೋತೀನಿ ರೀ. ಇಲಾಚಿ ರೀ, ಒಂದು ಅರ್ಧ ನಿಂಬೆ ಹುಳಿ ಹಿಂಡ್ಕೋಬೇಕು ರೀ ಇದ್ರಾಗ. ಆಮೇಲೆ ಇಲಾಚಿ ಹಾಕ್ಕೊಂಡೀನಿ ರೀ. ಈಗ ಸಕ್ರೆ ಕರಗೋ ತಾನ ಬಿಡ್ಬೇಕು ರೀ ಚಂದ. ಸಕ್ರೆ ಕರಗಿ ಒಂದೆಳೆ ಪಾಕ ಬರೋ ತನಕ ಏನು ಬಿಡೋದಿಲ್ಲ ರೀ. ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆ ಕೈಗೆ ಹಚ್ಚಿದ್ರೆ ಜಿಗಿಟ್ ಹತ್ಕೋಬೇಕು ರೀ. ಹಿಂಗೆ ಕೈ ನಮ್ಮ 2 ಕೈ ಹಿಂಗೆ ಅಂಟ್ಕೋಬೇಕು ರೀ. ಅಷ್ಟಾದ್ರೆ ಸಾಕು ರೀ. ಇನ್ನು ಸಕ್ರೆ ಎಲ್ಲ ಕರಗಿ ಕುದಿಲತ್ತದ ನೋಡಿರಿ. ನೋಡ್ರಿ ಇಲ್ಲಿ ನೋಡ್ರಿ ಕೈಗೆ ಹತ್ಕೊಲತ್ತದ ನೋಡ್ರಿ. ನನಗೆ ಜಿಗಿ ಹಿಂಗೆ ಹತ್ಕೋಬೇಕು ರೀ. ಇಷ್ಟು ಜಿಗಿ ಅಂದ್ರೆ ಸಾಕು ರೀ. ಈಗ ಬಂದ್ ಮಾಡಿ ಆರಿದ್ರೆ ಸ್ವಲ್ಪ ಬೆಚ್ಚಗಿರುತ್ತದ್ರೆ ಆವಾಗ ಜಿಲೇಬಿ ಹಾಕ್ಕೋತೀನಿ ನೋಡ್ರಿ ಅದ್ರಾಗ. ಎರಡು ಮಗ್ಗಲು ಚಂದ ನೆನಿಬೇಕು ರೀ ಜಿಲೇಬಿ. 1-2 ನಿಮಿಷ ಈ ಕಡೆ 1-2 ನಿಮಿಷ, ಆ ಕಡೆ 1-2 ನಿಮಿಷ ನೆಂದ ಮೇಲೆ ತೆಗೆದುಬಿಟ್ರೆ ಆಯ್ತು ನೋಡ್ರಿ, ರೆಡಿ ಜಿಲೇಬಿ ರೀ. ಮೆತ್ತಗೆ ಮಸ್ತನಾಗ ಆತಾವ್ರಿ ಜಿಲೇಬಿ. ಆಮೇಲೆ ಪಾಕದಾಗಿನ ತೆಗೆದ್ಮೇಲೆ ಕ್ರಿಸ್ಪಿ ಆತಾವ್ರಿ. ಈಗ ತೆಳಗಿನ ತೆಗೆದು ಮ್ಯಾಗ ಹಾಕ್ಕೋತೀನಿ ರೀ. ಮ್ಯಾಲಿಂದ ತೆಳಗೆ ಹಾಕ್ತೀನಿ ನೋಡ್ರಿ. ಪಾಕ ಎಲ್ಲ ಹಿಡ್ಕೊಂಡದ್ರಿ. ಇದಕ್ಕೇನು ಭಾಳಷ್ಟು ಜಾಮೂನ್ ಥರ ಬಾದುಷಾ ಥರ ನೆನೆ ಇಡೋದಿಲ್ಲ ರೀ. ಒಂದು ಸ್ವಲ್ಪ ಹಾಕಿ ತೆಗೆದ್ರೆ ಆಯ್ತು ರೀ. ಇವಕ್ಕೆ ಭಾಳಷ್ಟು ತನ ಬಿಡಬಾರ್ದ್ರಿ ಪಾಕದಾಗ. ಇಲ್ಲಿ ನೋಡ್ರಿ ತೆಗಿಲತ್ತಿ ನೋಡ್ರಿ ಎಷ್ಟು ಚಂದಾಗ ನೋಡ್ರಿ. ನೀವು ಈ ಥರ ಮಾಡಿರಿ, ನೋಡಿರಿ, ಟೇಸ್ಟ್ ನೋಡಿರಿ ಹೆಂಗಾಗ್ಯಾವ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಈ ಥರ ಮಾಡ್ಕೊಂಡ್ರೆ ಸ್ವೀಟ್ ಅಂಗಡಿದಾಗ ಹೋಗಿ ಜಿಲೇಬಿ ಥರ ಗೊತ್ತೇನೇ ಇರಲ್ರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೇನೆ ರೀ ನಾನು. ಮಸ್ತನಾಗ ಬಂದಾವ ನೋಡ್ರಿ ಜಿಲೇಬಿ. ಹೆಂಗೆ ಬಂದಾವ ಅಂತ ಕಮೆಂಟ್ ಮಾಡಿರಿ. ರೆಡಿ ನೋಡ್ರಿ ಜಿಲೇಬಿ.